ಇನ್ನು ಮಳೆಗಾಲದ ಅಧಿವೇಶನಕ್ಕೂ ಮುನ್ನ ಕೇಂದ್ರ ಸಂಪುಟ ಪುನರ್ರಚನೆ ಇದೆ. ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಯಾರೆಲ್ಲ ಸಂಪುಟಕ್ಕೆ ಹೊಸಬರು ಸೇರ್ಪಡೆ ಆಗ್ತಾರೆ, ಯಾರೆಲ್ಲ ಮೋದಿ ಸಂಪುಟದಿಂದ ಈಗ ನೇಪಥ್ಯಕ್ಕೆ ಸೇರ್ತಾರೆ ಅನ್ನುವಂತಹ ಒಂದಿಷ್ಟು ಬಿಸಿ ಬಿಸಿ ಚರ್ಚೆ ರಾಷ್ಟ್ರ ಮಟ್ಟದಲ್ಲಿ ಈಗ ನಡೀತಾ ಇದೆ. ಯಾಕಂದರೆ ಕೆಲವೊಂದಿಷ್ಟು ಪಕ್ಷದ ನಾಯಕರುಗಳು ಈಗ ಆ ಪಕ್ಷವನ್ನು ತೊರೆದು, ಆಮ್ ಆದ್ಮಿ ಪಕ್ಷವನ್ನು ತೊರೆದು ಇತ್ತೀಚೆಗೆ BJPಯನ್ನು ಸೇರ್ಪಡೆಯಾಗಿದ್ದಾರೆ. ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡುತ್ತಾ ಮತ್ತು ಕೇಂದ್ರದಲ್ಲಿ ಒಂದಿಷ್ಟು ಮೇಜರ್ ಸರ್ಜರಿಗೆ ಈಗ ಮುಂದಾಗ್ತಾ ಇದ್ದಾರೆ. ಆ ಮೇಜರ್ ಸರ್ಜರಿಯಲ್ಲಿ ಯಾರಿಗೆಲ್ಲ ಅವಕಾಶ ಸಿಗುತ್ತೆ ಅನ್ನುವಂತಹ ಒಂದಿಷ್ಟು ಬಿಸಿ ಬಿಸಿ ಚರ್ಚೆಯ ನಡುವೆನೇ ಈ ಮಳೆಗಾಲದ ಒಂದು ಸಂಪುಟ ಪುನರ್ರಚನೆಗೂ ಮುಂಚೆನೇ ಈಗ ಸಾಕಷ್ಟು ಕಸರತ್ತುಗಳು ನಡೀತಾ ಇದ್ದಾವೆ. ಮಳೆಗಾಲದಲ್ಲಿ ಈಗ ಅಧಿವೇಶನ ಏನು ಮಾಡ್ತಾರಲ್ಲ, ಅದಕ್ಕಿಂತ ಮುಂಚೆನೇ ಕೇಂದ್ರ ಸಂಪುಟ ಪುನರ್ರಚನೆ ಆಗುವ ಸಾಧ್ಯತೆ ಇದೆ. ಅಂದರೆ ಜುಲೈ 20ರಿಂದ ಮಳೆಗಾಲದ ಅಧಿವೇಶನ ಆರಂಭ ಆಗುವಂಥ ಸಾಧ್ಯತೆ ಇದೆ. ಜುಲೈ 5ನೇ ತಾರೀಕು ಮೋದಿ ನೇತೃತ್ವದ ಕೇಂದ್ರ ಸಂಪುಟ ವಿಸ್ತರಣೆ ಫಿಕ್ಸ್ ಅಂತಲೇ ಹೇಳಲಾಗ್ತಾ ಇದೆ. ಮುಂಗಾರು ಅಧಿವೇಶನಕ್ಕೂ ಮುನ್ನ ಸಚಿವರ ಸ್ಥಾನ ಬದಲಾವಣೆ, ಅವರ ಕೆಲವರಿಗೆ ಲಕ್ ಸಿಗುತ್ತೆ, ಕೆಲವರಿಗೆ ಅನ್ಲಕ್ ಆಗುವಂಥ ಸಾಧ್ಯತೆ ಇದೆ, ಕೆಲವ್ರನ್ನ ಸಂಪುಟದಿಂದ ಕೈ ಬಿಡಲೇಬೇಕಾದಂತಹ ಸಾಧ್ಯತೆ ಇದೆ. ಭಾಳ ಮುಖ್ಯವಾಗಿ ಆಮ್ ಆದ್ಮಿ ಪಕ್ಷದಿಂದ ಇತ್ತೀಚೆಗೆ BJP ಸೇರ್ಪಡೆಯಾದರೂ ರಾಘವ್ ಚಡ್ಡಾ, ಶಶಿಕಾಂತ್ ಸಿಂಧೆ ಸೇರಿದಂತೆ 5 ಮಂದಿ ಹೊಸಬರಿಗೆ ಅವಕಾಶ ಸಿಗುವಂಥ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಕ್ಷೇತ್ರ ಪುನರ್ವಿಂಗಡಣೆ ವಿಚಾರನೂ ಕೂಡ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾಕಂದರೆ ಈ ಕ್ಷೇತ್ರ ಪುನರ್ವಿಂಗಡಣೆ ಮಾಡಿದಂಥ ಸಂದರ್ಭದಲ್ಲಿ ಫಾರ್ ಎಕ್ಸಾಂಪಲ್ ಈಗ ಕರ್ನಾಟಕದಲ್ಲಿ ಒಟ್ಟು ಈಗ 42 ಕ್ಷೇತ್ರಗಳ ಆಗ್ತದೆ, ಲೋಕಸಭಾ ಕ್ಷೇತ್ರಗಳ ಆಗ್ತದೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥ ವಿಚಾರ. ಅದೇ ರೀತಿಯಲ್ಲಿ ದೇಶದಾದ್ಯಂತ ಈಗ UPಯಲ್ಲಿ 80 ಲೋಕಸಭಾ ಕ್ಷೇತ್ರ ಇದೆ, ಅದು ಮತ್ತಷ್ಟು ಜಾಸ್ತಿ ಆಗ್ತಾ ಹೋಗ್ತದೆ. ಹೀಗೆ ಬೇರೆ ಬೇರೆ ರಾಜ್ಯದಲ್ಲಿ ಕ್ಷೇತ್ರ ಮರುವಿಂಗಡಣೆ ಮಾಡಿದಂಥ ಸಂದರ್ಭದಲ್ಲಿ ಈಗ 543 ಲೋಕಸಭಾ ಕ್ಷೇತ್ರ ಇದ್ದಿದ್ದು ಅದು ಸುಮಾರು ಒಂದು 800ಕ್ಕಿಂತ ಹೆಚ್ಚು ಲೋಕಸಭಾ ಕ್ಷೇತ್ರ ಆಗುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈಗ ಮೋದಿ ಸಂಪುಟದಲ್ಲಿ ಯಾರನ್ನ ಕೈ ಬಿಡ್ತಾರೆ, ಯಾರಿಗೆ ಅವಕಾಶ ಸಿಗ್ತದೆ, ಈ ರೀತಿಯಾದಂತಹ ಒಂದಿಷ್ಟು ಚರ್ಚೆ ಆಗ್ತಾ ಇದೆ. ಈಗ ಇಲ್ಲಿ ಕರ್ನಾಟಕದಲ್ಲೂ ಕೂಡ ಈಗ ಸಂಪುಟ ಪುನರ್ರಚನೆ ಸರ್ಕಸ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆಯಲ್ಲ. DK ಸಂಪುಟಕ್ಕೆ ಸೇರಲಿಕ್ಕೆ 20 ಜನ ಈಗ ಒಂದು ಅವಕಾಶ ಇದ್ದರೂ ಕೂಡ ಸುಮಾರು 80ಕ್ಕಿಂತ ಹೆಚ್ಚು ಜನ ಈಗ ಲಾಬಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇನ್ನು NDAಯಲ್ಲೂ ಕೂಡ ಸಾಕಷ್ಟು ಜನ ಈಗ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಯಾರಿಗೆ ಅವಕಾಶ ಸಿಗ್ಬೋದು, ಯಾರಿಗೆ ಸಂಪುಟದಿಂದ ಕೈ ಬಿಡ್ಬೋದು, ಈ ರೀತಿಯಾದಂತಹ ಒಂದಿಷ್ಟು ಚರ್ಚೆಗಳಾಗ್ತಾ ಇದೆ. ಮತ್ತು ಈ ರಾಘವ್ ಚಡ್ಡಾ ಸೇರಿದಂತೆ ಸಾಕಷ್ಟು ಜನ, ಒಂದು 9 ಜನ ಆಮ್ ಆದ್ಮಿ ಪಕ್ಷವನ್ನು ತೊರೆದ್ರು. ಅದ್ರ ಜೊತೆಗೆ ಬೇರೆ ಬೇರೆ ಪಕ್ಷದ ನಾಯಕರುಗಳು ಕೂಡ ಈಗ BJPಗೆ ಹೋಗಲಿಕ್ಕೆ ಮನಸ್ಸು ಮಾಡ್ತಾ ಇದ್ದಾರೆ ಅಂತ BJPಗರು ಆಗಾಗ ಒಂದು ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಹೊಸಬರಿಗೊಂದು ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಮತ್ತಷ್ಟು ಒಂದು ಪಕ್ಷವನ್ನು ಗಟ್ಟಿಗೊಳಿಸುವಂತಹ ನಿಟ್ಟಿನಲ್ಲಿ ಈಗ ಮೋದಿ ಸರ್ಕಾರ ಮುಂದಾಗ್ತಾ ಇದೆಯಾ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಯಾಕಂದರೆ ಇವರು ಏನೇ ಈಗಿನಿಂದ ಕಸರತ್ತುಗಳನ್ನು ಮಾಡಿದರೂ ಕೂಡ ಇವೆಲ್ಲ ಪ್ರಯತ್ನಗಳು 2029ರ ಲೋಕಸಭಾ ಚುನಾವಣೆಗೆ ಒಂದು ಅಣಿಯಾಗ್ತಾ ಇರೋದಂತೂ ಸತ್ಯ. ಯಾಕಂದರೆ 2029ರಲ್ಲಿ ಮತ್ತೊಮ್ಮೆ NDA ಸರ್ಕಾರವನ್ನು ರಾಷ್ಟ್ರಮಟ್ಟದಲ್ಲಿ ತರಬೇಕು ಅನ್ನುವಂತಹ ಒಂದು ದೊಡ್ಡ ಒಂದು ಹಠವನ್ನು ಇಟ್ಕೊಂಡಿದ್ದಾರೆ ಮೋದಿ ಶಾ. ಹಾಗಾಗಿ ಅದಕ್ಕೆ ತಯಾರಿಗಳು ಈಗ ನಡೀತಾ ಇದ್ದಾವೆ. ಪುನರ್ರಚನೆ ಮಾಡಿದರೆ ಅಸಮಾಧಾನ ಉಂಟಾಗುವ ಭೀತಿ ಈಗ ಕೆಲವು ಸಚಿವರಿಗೆ ಎದುರಾಗ್ತಾ ಇದೆ. ಪ್ರಮುಖ ಮತಗಳ ಮೊದಲು ಅಸಮಾಧಾನ ಎದುರಿಸಲಿಕ್ಕೆ ಸರ್ಕಾರ ಈಗ ಸಿದ್ಧ ಇಲ್ಲ. ಇನ್ನು ಎರಡೂ ಸದನಗಳಲ್ಲಿ 3/2 ಬಹುಮತ ಒಂದು ಇಲ್ಲದ ಸವಾಲು ಕೂಡ ಈಗ ಎದುರಿಸ್ತಾ ಇದೆ NDA. ಪ್ರಧಾನಿ ಮೋದಿ ವೇಳಾಪಟ್ಟಿಯಿಂದ ಸಂಪುಟ ವಿಸ್ತರಣೆಗೆ ಒಂದು ಸಮಯದ ಕೊರತೆ ಕೂಡ ಈಗ ಎದುರಾಗಿದೆ. ಇನ್ನು ಜುಲೈ ಮೊದಲ ವಾರದಲ್ಲಿ ವಿದೇಶ ಹಾಗೂ ರಾಜ್ಯ ಪ್ರವಾಸಗಳಲ್ಲಿ ಮೋದಿ ಬ್ಯುಸಿಯಾಗಿದ್ದಾರೆ. ಜುಲೈ 5 ಮಾತ್ರ ಪುನರ್ರಚನೆಗೆ ಲಭ್ಯ ದಿನ ಅಂತ ಮೂಲಗಳು ಒಂದು ಕಡೆ ಈಗ ಹೇಳ್ತಾ ಇದ್ದಾರೆ. ಅಂದರೆ ಜುಲೈ 5 ಅದಾದಮೇಲೆ ಅವ್ರು ಬ್ಯುಸಿ ಆಗ್ತಾರೆ. ಮೋದಿ ಪುನರ್ರಚನೆ ಮಾಡಿದರೆ ಅಸಮಾಧಾನ ಉಂಟಾಗುವಂಥ ಸಾಧ್ಯತೆ ಇದೆ. ಆಲ್ರೆಡಿ ಇವಾಗ ಸಂಪುಟ ಪುನರ್ರಚನೆ ಅಂದಾಗ ಸಹಜವಾಗಿ ಸಂಪುಟದಲ್ಲಿ ಇರೋರಿಗೆ ಸಾಕಷ್ಟು ಕಾತರ ಇರ್ತದೆ, ಆತಂಕ ಇರ್ತದೆ. ಮತ್ತು ಹೊಸೊಬ್ಬರು ಸಂಪುಟಕ್ಕೆ ಸೇರ್ಪಡೆ ಆಗಬೇಕಲ್ಲ, ಅವರಿಗೆ ಒಂದಿಷ್ಟು ಆಶಾ ಮನೋಭಾವನೆ ಇರ್ತದೆ. ಹೊಸ ಹೊಸ ಆಸೆಗಳು ಚಿಗುರೊಡಿಲಿಕ್ಕೆ ಒಂದು ಸಾಕ್ಷೀಕರಿಸ್ತಾ ಇರ್ತದೆ. ಕೆಲವರು ಒಂದು ಪಕ್ಷಕ್ಕೆ ಬರ್ತಾರೆ ಅಂದಾಗ, ಅಥವಾ ಈ ಒಂದು BJPಗರೇ ಬೇರೆ ಪಕ್ಷಕ್ಕೆ ಗಾಳ ಹಾಕಿದ್ದಾರೆ, ಬೇರೆ ಪಕ್ಷದ ನಾಯಕರಿಗೆ ಗಾಳ ಹಾಕಿದ್ದಾರೆ ಅಂದರೆ ಅವರಲ್ಲಿ ಒಂದು ದೊಡ್ಡ ಆಸೆ ಏನು ಗೊತ್ತಾ, ನಮ್ಮನ್ನು ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ತಾರೇನಾ, ನಾವು ಈ NDA ಸರ್ಕಾರದ ಒಂದು ಭಾಗವಾಗಿ ಇರ್ತೀವೇನೋ ಅನ್ನುವಂಥ ಆಸೆಗಳು ಸಹಜವಾಗಿ ಇರ್ತದೆ. ಇತ್ತೀಚೆಗೆ ಆಮ್ ಆದ್ಮಿ ಪಕ್ಷ ಸೇರಿದಂತೆ ತೃಣಮೂಲ ಕಾಂಗ್ರೆಸ್ನ ಸಾಕಷ್ಟು ಜನ ಶಾಸಕರು ಸಂಸದರು ಅವರು ಕೂಡ ಪಕ್ಷವನ್ನು ತೊರೆದಿದ್ದಾರೆ. ಅಂದರೆ ಈ ಪ್ರಾದೇಶಿಕ ಪಕ್ಷವನ್ನು ಸಾಕಷ್ಟು ಜನ ತೊರೆದುಬಿಟ್ಟು ಸಹಜವಾಗಿ ಬಲಿಷ್ಠವಾಗಿರುವಂಥ ಪಕ್ಷ ಯಾವುದಿದೆ ರಾಷ್ಟ್ರ ಮಟ್ಟದಲ್ಲಿ NDA.
ಹಾಗಾಗಿ ಎನ್ ಡಿ ಎ ಕಡೆ ಈಗ ಮುಖ ಮಾಡ್ತಾ ಇದ್ದಾರೆ. ಯಾಕಂದರೆ ಆಯಾ ಪಕ್ಷದ ಒಂದಿಷ್ಟು ಗೊಂದಲಗಳು ಮತ್ತು ನಾಯಕರುಗಳ ಕೆಲವೊಂದಿಷ್ಟು ಹೇಳಿಕೆಗಳು, ಪಕ್ಷಕ್ಕೆ ಆಗ್ತಾ ಇರುವಂಥ ಡ್ಯಾಮೇಜ್ಗಳು, ಅದರಿಂದ ಎಲ್ಲೋ ಒಂದು ಕಡೆ ಇವರು ಸಹವಾಸವೇ ಬೇಡ ನಮಗೆ, ನಾವು ಒಂದಿಷ್ಟು ಪೀಸ್ಫುಲ್ ಮೈಂಡಲ್ಲಿ ನಾವು ಒಂದು ಒಳ್ಳೆ ಆಡಳಿತ ನಡೆಸ್ತಾ ಇರುವಂಥ ಸರ್ಕಾರಕ್ಕೆ ನಾವು ಕೈ ಜೋಡಿಸ್ಬೇಕು, ನಾವು ಅಲ್ಲಿ ಹೋಗಿ ಒಂದು ಅಧಿಕಾರವನ್ನು ನಡೆಸಬೇಕು, ನಾವು ಮತ್ತೆ ಅಗೇನ್ ಸಂಸದರಾಗಬೇಕು, ನಮಗೂ ಒಂದು ಸಚಿವ ಸ್ಥಾನದ ಆಸೆ ಆಕಾಂಕ್ಷೆಗಳಿದೆ ಅನ್ನುವಂಥವರು ಕೂಡ ಈಗ ಸಹಜವಾಗಿ ಈಗ ಎನ್ ಡಿ ಎ ಕಡೆಗೆ ಈಗ ಮುಖ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಬೆಳವಣಿಗೆಗಳು ಅದು ಈಗ ಸದ್ಯಕ್ಕಂತೂ ಎನ್ ಡಿ ಎಗೆ ಒಂದು ಸಾಕಷ್ಟು ಬಲ ತಂದು ಕೊಡ್ತಾ ಇದೆ. ಆದರೆ ಈ ಎಫೆಕ್ಟು, ಈ ಬಲ 2029ರಲ್ಲಿ ಇದೇ ಥರ ಇರ್ತದ ಅಥವಾ ಬದಲಾವಣೆ ಆಗ್ತದ ಅನ್ನೋದು ಸದ್ಯಕ್ಕಿರುವ ಕುತೂಹಲ.